ಟ್ಯಾಬ್ಲೆಟ್ ಕೊಟ್ಟು ಅದು ಒಂದು ವಾರಕ್ಕೆ ಕ್ಲಿಯರ್ ಆಗಿತ್ತು ಅಷ್ಟೇ, ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು. 15 ಡೇಸಿಂದ ಅವರು ಹಲ್ಲು ಒಂದು ತುಂಬಾ ಇದು ಮಾಡ್ತಾಯಿದ್ರು. ನಾವು ಮೆಡಿಕಲ್ಗೆ ಹೋಗಿ ಆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ವಿ, ಪೇನ್ ಕಡಿಮೆ ಆಗಿಲ್ಲ. ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಒಂದೊಂದಲ್ಲಿಗೆ 8,000 10,000 ಹೇಳ್ತಾರೆ. 500 ರುಪೀಸಲ್ಲಿ ಕ್ಲಿಯರ್ ಆಗುತ್ತೆ, ಬಂದು ಕ್ಲಿಯರ್ ಮಾಡ್ತಾರೆ. ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ರಾಯಲ್ ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋಗೆ ಬಂದಾಯಿತು. ನಾವು ಆಲ್ರೆಡಿ ಈ ಹಿಂದೆ ಮಾಡಿರೋ ವಿಡಿಯೋಗಳಿಗೆಲ್ಲ ಸೂಪರ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅದರಿಂದ ನಮಗೂ ಹೆಲ್ಪ್ ಆಗ್ತಾ ಇದೆ, ನಿಮಗೂ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಬನ್ನಿ, ಇನ್ಯಾಕೆ ತಡ, ನಮ್ಮ ವಿಡಿಯೋಗಳನ್ನೇ ನೋಡಿಕೊಂಡು ಇನ್ನೊಂದಷ್ಟು ಜನ ಬಂದಿದ್ದಾರೆ, ಅವ್ರಿಗೂ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಕ್ಯೂರ್ ಮಾಡೋ ಪ್ರಯತ್ನ ಮಾಡೋಣ. ಆ್ಯಂಡ್ ಹಾಗೇನೆ ನಮ್ಮ ವಿಡಿಯೋ ನೋಡಿಕೊಂಡು ಒಬ್ಬರು ಮೆಸೇಜ್ ಹಾಕಿದ್ರು, ಅವ್ರಿಗೇನೋ ಒಂದು ಹೇಳಬೇಕು ಅಂತ ಅನ್ಕೊತೀನಿ, ಕೇಳಿಸ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಬ್ರೋ, ನಾವೆಲ್ಲೂ ವಿಡಿಯೋದಲ್ಲಿ ಹುಳ ಇದೆ ಅಂತ ಎಲ್ಲೂ ಹೇಳಿಲ್ಲ ಆಯ್ತಾ. ಪೂರ್ತಿ ವಿಡಿಯೋ ನೋಡಿ. ಬಂದವರು ಅದು ಹುಳ ಅಂತ ಅನ್ಕೊಂಡಾಗ ನಾವು ಅವ್ರಿಗೆ ಹೇಳಿರ್ತೀವಿ, ಆ ವಿಡಿಯೋನ ಹಾಕಿರಲ್ಲ ಅಷ್ಟೇ. ನಮ್ಮ ಹತ್ರ ಯಾರು ಹುಳ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೋ ಅವ್ರೆಲ್ಲರಿಗೂ ನಾವು ಅದ್ರ ಬಗ್ಗೆ ಅರಿವು ಕೊಟ್ಟಿರ್ತೀವಿ. ಇದು ಹುಳ ಅಲ್ಲ, ಇದು ಈ ಥರ ಅಲ್ಲ ಅಂತೇಳಿ ಅವ್ರಿಗೆ ಹೇಳೇನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಆ್ಯಂಡ್ ಜೊತೆಗೆ ನೀವು ಕೊನೆವರೆಗೂ ನೋಡಿ ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಇದೇ ಥರ ವಿಡಿಯೋ ನೋಡ್ತಾರೆ, ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಸೊ ಇನ್ಯಾಕೆ ತಡ, ಬನ್ನಿ ಬಂದಿರೋರಿಗೆ ಇಂಟರ್ವ್ಯೂ ಮಾಡ್ದೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಸಾಧ್ಯ ಅದೇ ಕ್ಯೂರ್ ಮಾಡೋ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಮತ್ತೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ನಮ್ಮ ಹೆಸರು ಕೃಷ್ಣ ಅಂತ, ಮೈಬೂಶ್ವರ ಮಾಳ್ವಿಕಾ ಅಂತ. ಓಕೆ. ಸೊ ಒಂದು 15 ಡೇಸಿಂದ ಅವರು ಹಲ್ಲು ಒಂದು ತುಂಬಾ ಇದು ಮಾಡ್ತಾಯಿದ್ರು. ನಾವು ಮೆಡಿಕಲ್ಗೆ ಹೋಗಿ ಆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ವಿ, ಪೇನ್ ಕಡಿಮೆ ಆಗಿಲ್ಲ. 2 ಕಡೆ ಇದಕ್ಕೆ ಹೋದ್ವಿ, ಕ್ಲಿನಿಕ್ ಕೂಡ ಹೋದ್ವಿ, ಅಲ್ಲಿ ಕೂಡ ಇದು ಆಗಲಿಲ್ಲ. ಅವರು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತುಂಬಾ ಇದು ಮಾಡಿದೆ ಪ್ರೊಸೆಸ್ಗಳು. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವಿಡಿಯೋ ನೋಡಿದೆ, ಈ ಥರ ಹಲ್ಲು ಉಳುತ್ತೆ ಇದು ತೆಗಿತಾರೆ, ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೇಳ್ಪಟ್ಟೆ. ಸೊ ಅದರಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಓಕೆ. ಇಲ್ಲಿವರೆಗೂ ನಾವು ತೆಗ್ದಿರೋದ್ರಲ್ಲಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಮತ್ತೆ ರಿಟರ್ನ್ ಹಲ್ನೋವಾಗಿದೆ ಅಂತ ಯಾರೂ ಬಂದಿಲ್ಲ. ಸೊ ನಿಮಗೂ ಅದೇ ಥರನೇ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಮೇಡಮ್, ಹೊಗೆ ನೀಟಾಗಿ ಹಲ್ಲಿಗೆ ಹೋಗೋ ಥರ ಬಿಡಿ. ಎಷ್ಟು ಎಂಜಿಲ್ ಬಂದರೂ ಆ ಪೈಪ್ ಒಳಗಡೆ ಬಿಡ್ತಾ ಇರಿ ನೀವು. ಸೊ 2ನೇ ಟೈಮ್ ತೆಗಿತಾ ಇದ್ದೀವಿ ನಾವು. ಬರೋರ್ಗೆ ಎಲ್ಲರಿಗೂ 2ನೇ ಟೈಮ್ ತೆಗೆದ್ಬಿಡ್ತೀವಿ. ಪರ್ಮಿಷನ್ ಕೇಳ್ತಾ ಇದ್ದೀನಿ, ವಿಡಿಯೋ ಹಾಕೋಬೋದಾ? ಯಾಕಂದರೆ 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ. ನಿಮ್ಗೇನು ತೊಂದರೆ ಇಲ್ಲ? ಇದು ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಇದಾಗಿದೆ. ಸೊ ಅದರಿಂದಲೇ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ಹಾಕಿ ನಾವು ನಮ್ಮದು ಶೇರ್ ಮಾಡಿ, ನಮ್ಮಲ್ಲಿಗೆ ನಾವು ಬೇರೆ ಕಡೆ ಫಾರ್ವರ್ಡ್ ಮಾಡ್ತೀವಿ. ಸೊ ಬೇರೆ ಕಡೆ ಎಲ್ಲ ಪಬ್ಲಿಷ್. ನಮ್ಮ ಸ್ನೇಹಿತರು ಕ್ಯಾಬ್ ಚಾಲಕರು ಕಾರ್ ಓಡಿಸ್ತಾರೆ, ಅವ್ರಿಗೂ ಪ್ರಾಬ್ಲಮ್ ಇತ್ತು ಅಂತೇಳಿ ಬಂದಿದ್ರು. ಸೊ ಅವ್ರಿಗೂ ಈಗ ತೆಗ್ದಿದ್ದೀವಿ, ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳೋಣ. ಸರ್ ಹೇಳಿ, ನಿಮ್ಗೇನು ಅನ್ನಿಸ್ತು, ಹೇಗಿತ್ತು? ಪರವಾಗಿಲ್ಲ, ಮುಂಚೆಗಿನ್ನ ಅಷ್ಟೊಂದು ನೋವಿಲ್ಲ, ಕಡಿಮೆ ಆಗಿದೆ, ನೋವು ಕಡಿಮೆ ಆಗಿದೆ. ಅಷ್ಟೊಂದಿಲ್ಲ, ನೋವಿಲ್ಲ. ಬಟ್ ತುಂಬ ಕಡೆ ನಾನು ಟ್ರೈ ಮಾಡಿದೆ, ಡಾಕ್ಟ್ರ್ ಹತ್ರನೂ ಹೋಗಿದ್ದೆ, ಟ್ಯಾಬ್ಲೆಟ್ ಕೊಟ್ಟು ಅದು ಒಂದು ವಾರಕ್ಕೆ ಕ್ಲಿಯರ್ ಆಗಿತ್ತು ಅಷ್ಟೇ, ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು. ಸುಮಾರು ವೀಡಿಯೋನೂ ನೋಡಿದೆ, ಅವ್ರು 1 ಸಾರಿ 3 ಸಾರಿ ಬರಬೇಕು, 2 ಸಾರಿ ಬರಬೇಕು ಅಂತಂದು ಹೇಳಿದ್ರು. ಇಲ್ಲಿ ಪರವಾಗಿಲ್ಲ, ಒಂದೇ ದಿನದಲ್ಲಿ 3 ಸಾರಿ ತೆಗೆದು ಕ್ಲಿಯರ್ ಮಾಡಿಕೊಡ್ತಾರೆ, ಮತ್ತೆ ಬರೋ ಅವಶ್ಯಕತೆ ಏನಿಲ್ಲ ಅಂತಲೂ ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ಈಗಲೂ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅಲ್ಲಲ್ಲಿ ಹುಳ ಗಿಡ ಎಲ್ಲ ಇರೋದಿಲ್ಲ, ಬ್ಯಾಕ್ಟೀರಿಯಾಗಳಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ನಿಮ್ಗೆ ಹಲ್ಲು ಬರೋದು. ಅದಕ್ಕೆ ಕ್ಯೂರ್ ಮಾಡೋದಕ್ಕೆ ಅಂತಲೇ ಈ ಮೆಡಿಸಿನ್ ಕೊಡೋದು. ಸೊ ಇದು ಕ್ಲಾರಿಟಿ ನಿಮ್ಗೆ ಇರಲಿ.
ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ದುಡ್ಡು ಇರೋದಿಲ್ಲ, ಅಂಥವ್ರಿಗೆ ರೆಫರ್ ಮಾಡಿ. ದಯವಿಟ್ಟು ದುಡ್ಡಿರೋರು ಬರಬೇಕು ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸ್ನೇಹಿತರೆ. ನಿಮ್ಗೆ ಹೇಳೋದು ಅಷ್ಟೇ, ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಒಂದೊಂದಲ್ಲಿಗೆ 8,000 10,000 ಹೇಳ್ತಾರೆ. 500 ರೂಪೀಸಲ್ಲಿ ಕ್ಲಿಯರ್ ಆಗುತ್ತೆ, ಬಂದು ಕ್ಲಿಯರ್ ಮಾಡ್ತಾರೆ. ನಿಮಗೂ ಏನಾದರೂ ಇಷ್ಟ ಇತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ಒಂದ್ಸರಿ ನೋಡಿ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಜೊತೆಗೆ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಟಾಫಟ್ ಅಂತ ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಬಾಯ್ ಬಾಯ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್.